ಯಾರಮ್ಮ ನೀನು? ಸಾಹೇಬ್ರೆ, ಆ ಮಾರಪ್ಪ ನಾಯ್ಕನ ಹೆಂಡತಿಗೆ ಹೆರಿಗೆ ನೋವು ಅಂತ ನನ್ನನ್ನು ಕರ್ಕೊಂಡು ಹೋದ್ರು. ಅಯ್ಯಮ್ಮಂಗಿಲ್ಲ ಹೆರಿಗೆ ಆಗಕ್ಕಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳ್ದೆ. ನಾನಿರ್ಬಾರ್ದು ಅಂತ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ಎಸ್, ನಾ ಅಡ್ಮಿಟ್ ಮಾಡಿದ ಪೇಷಂಟ್ ಅಲ್ಲಿ. ಡಾಕ್ಟರ್, ನಾನು ನಿಮ್ಮನ್ನ ಕೇಳ್ತಾ ಇರೋದು. ನಿನ್ನೆನೆ ಕರ್ಕೊಂಡು ಹೋದ್ರು ಅಂದ್ರೆ ಆ ಮಾರಪ್ಪ ನಾಯ್ಕ ತಾನೆ? ಆಕೆ ಮಾರಪ್ಪ ನಾಯ್ಕನ ಹೆಂಡತಿ ಅಂತ ಅವತ್ತೇ ನನಗೆ ಯಾಕೆ ಹೇಳಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆ ಪಾಪಿನ ಹಿಡಿಲ್ಲ ಅಂತ ನೀವೆಲ್ಲ ಎಷ್ಟು ಈಸಿಯಾಗಿ ಬ್ಲೇಮ್ ಮಾಡ್ತೀರಾ? ಅವನ್ ವಿಷಯ ತಿಳಿದು ನೀವೆಲ್ಲ ಸ್ವಲ್ಪ ಸುಳ್ಳು ಕೊಟ್ಟಿದ್ರೆ ನಮ್ ಡಿಪಾರ್ಟ್ಮೆಂಟ್ ಎಷ್ಟು ಹೆಲ್ಪ್ ಆಗೋದು ನೋಡಿ. ಈಗಲಾದ ಅವ್ನು ಎಲ್ಲಿದ್ದಾನೆ ಹೇಳಿ, ಧೈರ್ಯವಾಗಿ ಹೇಳಿ ಪ್ಲೀಸ್. ಅವ್ರನ್ನ ನೋಡ್ಬೇಕು ಅಷ್ಟೇ ತಾನೇ? ಹೌದು, ಬನ್ನಿ. ಯಾರವರು? ಅವರನ್ನೇ ಕೇಳಿ, ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಏನಮ್ಮ, ಆ ಮಾರಪ್ಪ ನಾಯ್ಕ ಎಲ್ಲಿದೆ ಗೊತ್ತಾ? ನೋಡಿ, ನೀವೇನೇ ಎದ್ಕೋಬೇಡಿ, ಧೈರ್ಯವಾಗಿ ಹೇಳಿ, ನಾವಿದ್ದೀವಿ. ಆ ಮಾರಪ್ಪ ನಾಯ್ಕ ಎಲ್ಲಿದೆ ಅಂತ ಗೊತ್ತಾ? ಡಾಕ್ಟರ್, ಏನಿದಲ್ಲ, ಏನಾಯ್ತು? ಹೇಳ್ತೀನಿ ಸರ್. ಈ ಮಾರಪ್ಪ ನಾಯಕನ ಎದುರು ಹಾಕೊಳ್ಳೋನು ಯಾವನು ಜೀವಂತವಾಗಿರಲ್ಲ. ನೀವೇ ಹೇಳಿ ಸರ್, ಇಂಥ ಕ್ರೂರವಾದ ಮನುಷ್ಯನ ಬಗ್ಗೆ ಯಾರು ತಾನೇ ಧೈರ್ಯವಾಗಿ ಹೇಳ್ತಾರೆ? ನೋಡಿ, ನೀವು ಹೆದರ್ದೆ ಹೇಳಿ, ನಿಮ್ಗೆ ಏನು ಆಗ್ದಾಗೆ ಪ್ರೊಡಕ್ಷನ್ ನಾವು ಕೊಡ್ತೀವಿ. ನಮ್ಮ ಮನೇಲಿ ನಡೆದ ದುರ್ಘಟನೆಯಲ್ಲಿ ಅವನ್ನ ನೋಡಿದ ಮೇಲೆ ಇನ್ಯಾವಾಗ್ಲೂ ನಾನು ಅವನ್ನ ನೋಡಿಲ್ಲ. ಅವನಿರೋ ಜಾಗನೂ ನನಗೆ ಗೊತ್ತಿಲ್ಲ. ಆದ್ರೆ ಪ್ರತಿ ವರ್ಷ ಬನ್ನೇರಮ್ಮನ ಜಾತ್ರೆಗೆ ಬಂದೇ ಬರ್ತಾನೆ. ಮಾರಪ್ಪ ನಾಯಕ, ನೀನ್ ಯಾವುದೇ ವೇಷದಲ್ಲಿ ಬಂದ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಮರ್ಯಾದೆಗೆ ಸರೆಂಡರ್ ಆಗು. ಸರೆಂಡರ್? ನೋಡೋ, ನನ್ನ ಹೆಂಡತಿ ಪ್ರಾಣ ಉಳಿಸಿದ್ಯಾ ಅಂತ
ನೀನಿನ್ನು ಜೀವಂತವಾಗಿದೀಯಾ? ಇಲ್ದೇ ಇದ್ದಿದ್ರೆ ಯಾವತ್ತೋ ಮುಗಿಸ್ಬಿಡ್ತಾ ಇದ್ದೆ. ಹೇಯ್, ಯಾರಿಗೂ ಹೆದರ್ಸ್ತಾ ಇದೆಯಾ? ದೇವ್ ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಮಲ್ಲಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಒಡಿಯ, ನಂದೊಂದು ಮಾತು ಕೇಳ್ತೀರಾ? ಹೇಳು ಮಲ್ಲಿ, ನಿನ್ ಮಾತು ನ್ಯಾಯವಾದ್ದೇ ಆದ್ರೆ ಖಂಡಿತ ಕೇಳ್ತೀನಿ. ನೀವು ಆ ಮಾರಪ್ಪನ್ ತಂಟೆಗೆ ಹೋಗೋದು ಬೇಡ ಒಡಿಯ. ಮಲ್ಲಿ, ನೀನನ್ ತಬ್ಲಿ ಮಾಡಿದ ಆ ಮಾರಪ್ಪನ ರಕ್ತ ನೋಡ್ಬೇಕಂತಿದ್ ನೀನು ಹೀಗ್ ಮಾತಾಡ್ತಿದ್ಯಾ? ಅವತ್ತು ನಾನು ಹೇಳಿದ್ದೆ, ಆದ್ರೆ ಇವತ್ತ್ಯಾಕೋ ನನ್ ಮನಸ್ಸು ಒಪ್ತಾ ಇಲ್ಲ. ಬೇಡ ಒಡಿಯ, ಬೇಡ. ನೀವೆಲ್ಲಿದ್ರು ಚಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ ಮಾರಪ್ಪ ನಾಯ್ಕನ ಎಸೆದಾಗೆ ತಲೆ ಹಾಕಿದವ್ರನ್ನ ಅವನು ಬದುಕಕ್ಕೆ ಬಿಡಕ್ಕಿಲ್ಲ. ಅವನ್ ತಾವ ಆಸೆ ಮಾಂಸ ತಿನ್ನೋ ದೊಡ್ಡ ಕಟಕರ್ ಗುಂಪೆ ಐತೆ. ಅವನ್ ತಂಟನೆ ಬೇಡ ಒಡೆಯ, ತಂಟನೆ ಬೇಡ. ಇದು ನೀ ಹೇಳ್ತಾರ ಮಾತಲ್ಲ, ನೀ ನನ್ ಮೇಲೆ ಇಟ್ಟಿರೋ ಪ್ರೀತಿ ಹೇಳ್ತಾ ಇದ್ದೆ. ಮಲ್ಲಿ, ಶ್ರದ್ಧೆ ಸಹನೆಗಳನ್ನೇ ದೇವ್ರು ಅಂತ ನಂಬಿರೋ ಆ ತಂದೆ ಮಗ ನಾನು. ನಾಡು ನುಡಿಗೋಸ್ಕರ ತಮ್ಮ ಪ್ರಾಣನೇ ಪಣವಾಗಿಟ್ಟಂತ ವಂಶದ ಕುಡಿ ನಾನು. ಮಲ್ಲಿ, ಕರ್ತವ್ಯನೇ ನನ್ನ ಪ್ರಾಣ, ಧೈರ್ಯ ಸಾಹಸನೇ ನನ್ನಲ್ಲಿ ಹರಿತಾ ಇರೋ ರಕ್ತ, ತಾಯಿ ನಾಡಿನ ಘನತೆ ಗೌರವ ಕಾಪಾಡೋದೇ ನನ್ನ ಧ್ಯೇಯ. ನನ್ನನ್ನು ಕೈ ಹಿಡಬೇಕಾದ್ ನೀನು ಮುಗ್ಧರನ್ನ ಮೂಕ ಪ್ರಾಣಿಗಳನ್ನ ಕೊಂದು ಈ ಅರಣ್ಯ ಸಂಪತ್ತಿನ ಲೂಟಿ ಮಾಡ್ತಿರೋ ಆ ಕಟಕರಿಗೆ ಹೆದರಿ ಓಡ್ ಹೋಗು ಅಂತ ಹೇಳ್ತಿದ್ಯಾ? ಅವನ್ ದೌರ್ಜನ್ಯಕ್ಕೆ ಬಲಿಯಾಗಿ ನಿನ್ನಾಗ ಎಷ್ಟೋ ಜನ ಅವ್ರ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ. ಅವನ್ನ ಮಟ್ಟಾಗದೆ ಬಿಟ್ರೆ ಇನ್ನು ಎಷ್ಟೋ ಜನ ಅನಾಥರಾಗ್ತಾರೆ. ದಿಟ ಒಡಿಯ, ನೀವ್ ಹೇಳ್ತಾ ಇರೋದ್ ದಿಟ. ನನ್ ಕ್ಷಮಿಸ್ಬಿಡಿ. ಆ ಪಾಪಿನ ಹಿಡಿಯೋ ಶಕ್ತಿ ನಿಮಗ್ ಕೊಡುವಂತ ಆ ಮಾಸ್ತವನ್ನ ಬೇಡ್ಕಂತೀನಿ. ಮಲ್ಲಿ, ಈಗ ನೀನು ನನ್ನ ನಿಜವಾದ ಮಲ್ಲಿ. ಒಡಿಯ,
ನೋಡಿ, ನೀವು ಅರ್ಜೆಂಟ್ ಫೋನ್ ಮಾಡಿ ವೆಟರಿ ಡಾಕ್ಟರ್ ಕರೆಸಿ. ಬೇಗ. ನೋಡಿ, ದಂತಕ್ಕೋಸ್ಕರ ಆನೆಗಳನ್ನ ಈ ರೀತಿ ಕೊಲ್ತಾ ಹೋದ್ರೆ ಆನೆಗಳ ಸಂತತಿನೇ ನಿರ್ನಾಮ ಆಗೋಗುತ್ತೆ. ಹಾ, ಇವುಗಳನ್ನ ಉಳಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ದಾರಿ ಹುಡುಕ್ಬೇಕು. ಅಭಯಾರಣ್ಯ. ಏಯ್, ನೋಡ್ರಿ ಅಲ್ಲಿ ಎಷ್ಟು ಮುದ್ದಾಗಿದೆ ಮರಿಗಳು. ಸೋ ಬ್ಯೂಟಿಫುಲ್ ಯಾ. ಅಯ್ಯೋ, ಎಷ್ಟು ಚೆನ್ನಾಗಿದೆ ನೋಡಿ, ಮುದ್ದು ಮುದ್ದಾಗಿದೆಲ್ಲ. ಗೋಮರಿ 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 ಬರೆ ಬರೆ ಬರೆ. ವಾವ್. ಮೇ ಕಮ್ ಇನ್? ಓ ಟೋನಿ, ಬನ್ನಿ. ಕೂತ್ಕೊಳ್ಳಿ. ನೋ, ಇಟ್ಸ್ ಆಲ್ ರೈಟ್. ನಾಳೆ ನನ್ನ ಬರ್ತ್ಡೇ, ಖಂಡಿತ ನೀವು ಬರಬೇಕು. ಇಸ್ ಇಟ್? ಯಾ. ಪ್ರತಿ ವರ್ಷ ನಿಮ್ಮೆಲ್ಲ ಸೆಲೆಬ್ರೇಟ್ ಮಾಡೇ ಮಾಡ್ತೀರಾ, ಆದ್ರೆ ಈ ವರ್ಷ ನಾನು ನಿಮ್ ಬರ್ತ್ಡೇ ಪಾರ್ಟಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಓಕೆ ಪ್ಲೀಸ್? ಥ್ಯಾಂಕ್ ಯು.